ನಮಸ್ಕಾರ ಮಾಡ್ತಿದ್ದು ನೋಡ್ರಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಬಂದೈತಿ ಇದಕ್ಕೆ. ಇದು ಸ್ಯಾರಿ ಮತ್ತೆ ಬ್ಲೌಸ್ ಸೇಮ್ ಕಲರ್ ಐತಿ. ಎಷ್ಟು ಕ್ಯೂಟ್ ನೋಡ್ರಿ ಚಿಟ್ಟು. ಅಲ್ಲೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತೀನಿ, ಯಾಕಂದರೆ ಬೆಳಗ್ಗೆಯಿಂದ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಚಿಟ್ಟು ಎತ್ತಲ್ಲ. ಸೊ ಇವತ್ತು ವಾರ, ಅದಕ್ಕೆ ಬೆಳಗ್ಗೆ ಇದು ಹೊರಗಿನ ಕೆಲಸ ಎಲ್ಲ ಮುಗಿಸಿ ಈಗ ಈಕಿನ ಎಬ್ಬಿಸಿ ಬೆಡ್ ಮೇಲೆ ಹಾಕಿ ಸ್ಟಾರ್ಟ್ ಮಾಡಬೇಕು ವರ್ಕ್ನ. ಇವತ್ತೈತಿ ಕಡೆ ವಾರ. ಬೇಗ ಎದ್ರೂ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡ್ತೀನಲ್ಲ, ಹಂಗಾಗಿ ಬೆಳಕಾಗಿಂದನೇ ಅದ್ರ ಜೊತೆಗಿನ ಸಾಕ್ತಾ ಇರ್ತೈತಿ ಕೆಲಸ. ನಿಧಾನಾಗಿ ಆದರೂ ಚಿಂತಿಲ್ಲ ಅಂತೇಳಿ ನೋಡ್ಬೋದು ನೀವು ಮನಿನ ಎಷ್ಟು ನೀಟಾಗಿ ಇಟ್ಕೊಂಡಾರಂತೇಳಿ. ಇಷ್ಟೆಲ್ಲ ಹರವಾಡಿರ್ತಾರೆ, ಇವನ್ನೆಲ್ಲ ಕ್ಲೀನ್ ಮಾಡಿ ಮನಿನ ಈ ಥರ ಮಾಡಿದೆ. ಎಷ್ಟು ನಾನು ನೀಟಾಗಿಟ್ರು ನಮ್ಮ ಚಿಟ್ಟು ಎಳುಮಟ್ಟ ಅಷ್ಟೇ ಫ್ರೆಂಡ್ಸ್. ಆದ್ಮೇಲೆ ಅದೇನೋ ಗೊತ್ತಿಲ್ಲ, ನಾನು ಮಾಡಿರೋಂಥದ್ದನ್ನೆಲ್ಲ ಕೆಡ್ಸೋದ್ರಾಗ ಆಕೆಗೆ ಸುಖ ಐತಿ. ಸೊ ಮನೆ ಒರೆಸಿ ಕಸ ಹೊಡೆದೆಲ್ಲ ನೀಟ್ ಮಾಡಿ ಈಗ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಮತ್ತೆ ಪೂಜೆಗೆಲ್ಲ ರೆಡಿ ಮಾಡಬೇಕು, ಗುಡಿಗೆ ಹೋಗಬೇಕು. 3 ಜನಕ್ಕೂ ಸ್ನಾನ ಮಾಡಿಸಿದೆ ಫ್ರೆಂಡ್ಸ್. ಅವ್ರ ಪಪ್ಪ ಏನೋ ಮಾಡಕತ್ತಾರ ಹೊರಗೆ, ವೆಯ್ಟ್ ಮಾಡೋದು ಬೇಡ ಅಂದು. ಇವತ್ತು ಇದನ್ನೊಂದು ಕಡೆ ವಾರ ಒಂದೈತಿ. ಸೊ ಹಂಗಾಗಿ ಇವ್ರಿಗೆ ಹೊರಗೆ ಬಿಟ್ಟರೆ ಮಣ್ಣಾಟ ಆಡೋದು ಇದು ಮಾಡೋದು ಮಾಡ್ತಾರೆ, ಬಿಸಿಲಾಗ ಅಡ್ಡಾಡೋದು ಮಾಡ್ತಾರೆ. ಅದಕ್ಕೆ ಬ್ಯುಸಿ ಇರಲಿ ಅಂತ ಹೇಳಿ ಒಂದಿಷ್ಟು ಬಟ್ಟೆ ಕೊಟ್ಟಿನಿ ಅವ್ರದ್ದು. ಇದು ಒನ್ ಟ್ರೇ, ಅದು ಒನ್ ಟ್ರೇ. ಇದ್ರೊಳಗೆಲ್ಲ ಟಾಪ್ಸ್ ಹಾಕಿರ್ತೀನಿ, ಇದ್ರೊಳಗೆಲ್ಲ ಪ್ಯಾಂಟ್ ಹಾಕಿರ್ತೀನಿ. ಅದಕ್ಕೆ ನೀವೊಂದಿಷ್ಟು ಮಡಚಿಡ್ರಿ ಅಂತ ಆಕಿಗೊಂದು ಟ್ರೇ ಒಂದು ಕುಟ್ರಿ, ಈಕಿಗೊಂದು ಟ್ರೇ, ಈಕಿಗೊಂದು ಕುಟ್ರಿ ಕೊಟ್ಟಿನಿ. ನಾನು ಪೂಜೆ ಕೆಲಸ ಎಲ್ಲ ಮುಗಿಸಿ ಟಿಫಿನ್ ಮಾಡಿ ಸಿಗ್ತೀನಿ. ಎರಡೆರಡ್ರಂತೆ ಒಂದು ಕುಂದ್ರ ಚಿಟಿ, 2 ಕೈ ಮುಗಿ ಚಿಟ್ಟು, 3 ಕೈ ಮುಗಿ ಚಿಟ್ಟು. ನಮಸ್ಕಾರ ಮಾಡಿ ಪರಾತಕ್ಕೆ ನಮಸ್ಕಾರ ಮಾಡಿ ಚಿಟ್ಟು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಅದು ಕೂಸ ಎಷ್ಟು ಚಂದ ಮಾಡ್ತದ ನೋಡಿ, ಆಕಿ ಗೊತ್ತಾಗಂಗಿಲ್ಲ. ಸೊ ಗುಡಿ ಒಳಗೆ ಹೋಗಿ ಅರೇಂಜ್ ಮಾಡ್ಕೊಳ್ಳೋಕ್ಕಿಂತ ಉಡಿ ಸಾಮಾನು ಮನೆಯೊಳಗೆಲ್ಲ ರೆಡಿ ಮಾಡಿಕೊಂಡು ಪಾಲ್ಸಿಂದ ಕವರ್ ಇರುತ್ತಲ್ಲ ಅದ್ರೊಳಗೆ ಹಾಕಿ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಬಿಸಿಲು ಜಾಸ್ತಿ ಇರುತ್ತೆ ಫ್ರೆಂಡ್ಸ್, ಆಮೇಲೆ ಇವ್ರದ್ರಾಗ ಆಗಲ್ಲ ಅಂತೇಳಿ ಅಂದ್ಕೊಂಡು. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈ ನೋಡಕ್ಕಾಯ್ತಿಲ್ವೇ? ಆನಂತರದಲ್ಲಿ ದೇವರಾಜ ನಮ್ಮ ಜಾನು ಅಂತೂ ದಿನಕ್ಕೊಂದು 8-10 ಸತಿ ಶಟ್ಕೊಂಡಿರ್ತಾರೆ ಫ್ರೆಂಡ್ಸ್. ಸಣ್ಣ ಸಣ್ಣ ಸಿಟ್ಟು. ನಮ್ಮ ಮನೆಯಾಗ ಎಲ್ಲರೂ ಹೇಳ್ತಾರೆ ನಿನ್ನ ಒತ್ತಡಕ್ಕೆ ಅಂತೇಳಿ, ನೀನು ಹಂಗೆ ಮಾಡ್ತಿದ್ದಿ ಸಣ್ಣಕ್ಕಿದ್ದಾಗ ಅಂತೇಳಿ. ಭಾಳ ತೀರಲ್ಲ ಫ್ರೆಂಡ್ಸ್ ಅದು ಸಿಟ್ಟು. ಸ್ವಲ್ಪ ಹೊತ್ತಿಗೆ ಮರೆತು ಬಿಟ್ಟಿರ್ತಾಳೆ ತಾನೇ.
ಈಗ ಏನು ಮಾಡಿದ್ರು ತೊಗೊಳಕತ್ತಿಲ್ಲ, ಇನ್ನೊಂದು 2 ಸೆಕೆಂಡಿಗೆ ಮತ್ತೆ ಸರಿ ಹೋಗ್ತಾಳೆ ತಾನೆ. ಬಿಸಿಲು ಅಂದ್ರೆ ಬಿಸಿಲು ಫ್ರೆಂಡ್ಸ್, ಅಷ್ಟು ಬಿಸಿಲು ಐತಿ ಹೊರಗೆ. ಹೋಗಿ ಬರೋಷ್ಟಿಗೆ ರಗಡಾತು. ಒಂದು ಡಿಸೈನ್ ಹಿರೇತನ ಮಾಡಿ ಒಂದು ಡಿಸೈನ್ ಅರ್ಜೆಂಟ್ ಹಾಕ್ಕೊಡ್ತೀನಿ ಅಂತೇಳಿ ಒಪ್ಕೊಂಡಿನಿ. ಸೊ ಅದನ್ನು ಡಿಸೈನ್ ಹಾಕ್ಬೇಕು ಇವತ್ತು. ಆಮೇಲೆ ಅಡುಗೆ ಮಾಡಬೇಕು. ಆಲ್ರೆಡಿ 1 ಗಂಟೆ ಆಯ್ತು. ಹಾಂ, ನೀ ತುಂಬಿಕೊಟ್ಟಿನ ನನಗೆ. ಚಿಟ್ಟು ಹಂಗೆ ಎಷ್ಟು ಮಸ್ತ್ ಆಗಿತ್ತು ನೋಡಿ ಫ್ರೆಂಡ್ಸ್. ನಮ್ಮ ಅಣ್ಣ ಸಣ್ಣಕ್ಕಿದ್ದಾಗ ಹೋಗಿದ್ದು ಚಿಟ್ಟು ಹೋಗಲ್ಲ. ಎಷ್ಟು ಕ್ಯೂಟ್ ಅದ ನೋಡ್ರಿ ಚಿಟ್ಟು. ಅಲ್ಲೇ ಎಷ್ಟು ಕ್ಯೂಟ್ ಅದ ನೋಡ್ರಿ ಚಿಟ್ಟು. ತೋರಿಸ್, ನಿನ್ನ ಮಕ್ಕ ತೋರಿಸು. ಅಲ್ಲೇ ಎಷ್ಟು ಚಂದ ನೋಡ್ರಿ ಚಿಟ್ಟು. ಈಗ ಹಂಗೆ ಆತ. ಈಗ ಇದನ್ನ ತೊಗೊಂಬಂದಾಳಿ. ತಾಸಿಗೊಂದು ಅಂಗಿ, ಕೂದ್ಲಕ್ಕ ಮಲ್ಗಿ ಹೂ ಹಾಕಂತ ನಿಂತ. ಒಂದು ಕೂದಲಿಲ್ಲ. ಚಿಟ್ಟು ನಿನ್ ಮಕ್ಕ ತೋರಿಸೋರಿಗೆ. ಅಲ್ಲೆಲ್ಲ ಒಂದಿಟ್ಟು ಎಡಿಟ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್. ಇಲ್ಲೇ ಆಲ್ರೆಡಿ ಎಡಿಟ್ ಮಾಡಿಕೊಂಡೆ. ಆಕಿಂದ ಸಣ್ಣ ಊಟದಟ್ಟಿದಂತ ಫ್ರೆಂಡ್ಸ್ ಇದು. ಆಕಿನ ಸೈಜಿಗೆ ಎಡಿಟ್ ಮಾಡ್ಕೊಂಡಿನಿ, ಫ್ರಂಟ್ ಟು ಬ್ಯಾಕ್. ಸ್ಲೀವ್ ಒಂದು ಬೇರೆ ಏನಾರ ಹಾಕ್ಕೊಟ್ರಿ ಅಂತ ಹೇಳ್ಯಾರ ಅವರು. ಸೊ ಎಡಿಟ್ ಮಾಡಿಕೊಂಡು ಈಗ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ಹಂಗೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವ್ರೇನ ಪೇಂಟಿಂಗ್ ಮಾಡ್ತಾರಂತ, ನೋಡೋಣ ಏನು ಪೇಂಟ್ ಮಾಡ್ತಾರೋ ಅಂತೇಳಿ. ಕಂಡಮ್ಮ ಕಂಡಮ್ಮ ಅನ್ನ ಕಮ್ಮಮ್ಮ. ಹುಡಿಗೆ ಹೋಗಿ ಬಂದು ಒಂಚೂರು ಅಡುಗೆ ಮಾಡೋದು ಲೇಟ್ ಆಯ್ತು. ಇಲ್ಲೇ ಮಲ್ಕೊಂಬಿಟ್ಟೆ. ಆಕೆ ಮಲ್ಕೊಂಡಾಳಕ್ಕೆ ಮ್ಯಾಲೆ ಹೋಗಿ ಮಲ್ಕೊಂಡ. ಸ್ಟೈಲ್ ನೋಡ್ರಿಕೆ ಮಲ್ಕೊಂಡಿದ್ದು. ಚಿಟ್ಟು ಫ್ರೆಂಡ್ಸ್ ಒಳಗೆ, ಫ್ಯಾಮಿಲಿ ಒಳಗೆ ಭಾಳ ಜನ ಹೇಳ್ತಾರೆ, ಏನು ಮರ್ತು ಬಿಟ್ಟಿಬಿಡು, ಯಾರು ನೆನಪಾಗೋದಿಲ್ಲ ಅಂಥೇಳಿ. ಹಿಂಗೆ ಒಂದಿನ ನಾನು ಒಂದು ಕೆಲಸ ಬಿಟ್ಬಿಟ್ರೆ ಈ ಥರ ಆಗಿಬಿಡ್ತೈತಿ. ಅಡುಗೆ ಎಲ್ಲ ಆಗಿತ್ತು, ಸ್ವಲ್ಪ ಅನ್ನ ಅಳ್ಳಿ ಅಂತ ನೋಡಕ್ಕೆ ಹೋಗಿನಿ. ನೋಡಿ ಬರೋಷ್ಟಿಗೆ ಇಬ್ಬರು ಮಲ್ಕೊಂಬಿಟ್ಟಾರ. ಹಿಂಗೆ ಆಗಿಬಿಡ್ತೈತಿ. ನನಗೆ ಇವ್ರು ಮಲ್ಕೊಂಡ್ರಂದ್ರೆ ಅವ್ರನ್ನ ಬಿಟ್ಟು ಊಟ ಮಾಡೋಕ್ಕೆ ನಾವು ಮನಸ್ಸಾಗಂಗೆ ಇಲ್ಲ. ಊಟ ಮಾಡಿಲ್ಲ, ಹಂಗೆ ಮಲ್ಕೊಂಡ್ವಿ, ಹಂಗೆ ಮಲ್ಕೊಂಡ್ರೆ ಅಂತ ಅನ್ನಿಸ್ತಾನೆ ಇರ್ತೈತಿ. ಹಬ್ಬ ಹುಣ್ಣಿಮೆ ಏನಾರ ಬಂತಂದ್ರೆ ಇದೇ ಥರ ಆಗ್ತಾನೆ ಇರ್ತೈತಿ ಫ್ರೆಂಡ್ಸ್. ಇನ್ನು ಅವ್ರು ಎದ್ದ ಮೇಲೆ ಊಟ ಮಾಡಿಸ್ಬೇಕು. ಆಲ್ಮೋಸ್ಟ್ ಇದನ್ನು ಎಲ್ಲ ಮದರ್ಸೂ ಫೇಸ್ ಮಾಡೇ ಬಿಟ್ಟಿರ್ತಾರೆ. ನಾವೆಷ್ಟು ಉಣಿಸಿ ದಿನಿಸಿ ಮಾಡಿದ್ರೂ ಒಂದೊಂದು ಸಲ ಈ ಥರ ಆಗೇ ಬಿಟ್ಟು ಎಲ್ಲ. ಇದು ಕೆಲವೊಮ್ಮೆ ಉಣ್ಸೋಕ್ಕಾಗಲ್ಲ ಫ್ರೆಂಡ್ಸ್. 3 ಜನ ಸೇಮ್ ಏಜ, ಸ್ವಲ್ಪ ಡಿಫ್ರೆನ್ಸ್ ಇರೋದ್ರಿಂದ 3 ಜನಕ್ಕೂ ನಾವು ಕೇರ್ ಮಾಡಬೇಕು. ನಾವು ನೀರು ಸತ ನಾವು ಅವ್ರಿಗೆ ನೆನಪು ಮಾಡಿ ಕೊಡಿಸ್ಬೇಕು. ಸೊ ಹಂಗಾಗಿರ್ತೈತಿ. ಕೆಲವೊಮ್ಮೆ ಬಿಟ್ಟು ಸಜೆಷನ್ಸು ಕೇಳ್ತೀವಿ. 3 ಹಿಡಿದ್ರೂ ಇನ್ನೂ 1 ಅಡಿಲಾರ್ದವ್ರ ಸತ ಸಜೆಷನ್ ಕೊಡ್ತಾ ಇರ್ತಾರೆ. ಸೊ ಊಟ ಎಲ್ಲ ಮುಗಿಸಿ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದೆ. ಬ್ಯಾಕ್ ಸೈಡ್ ಆಗೈತಿ, ಸ್ಲೀವ್ ಫ್ರಂಟ್ನೂ ಆಗೈತಿ. ಸ್ಲೀವ್ ಹಾಕಕತ್ತೀನಿ, ನೋಡೋಣ ಹೆಂಗೆ ಬರುತ್ತೆ ಅಂದು. ಫ್ರಂಟು ಬ್ಯಾಕು ಮತ್ತು ಸ್ಲೀವಿಗೆ ಒಂದು ಪುಟ್ಟ ಹೇಳಿದ್ರು, ತೋರಿಸ್ತೀನಿ ನಿಮ್ಮನ್ನು. ಈ ಥರ ಆಗಿದೆ ಬ್ಯಾಕ್ ಸೈಡು. ಸ್ಲೀವು ಇದನ್ನು ಲೈಟ್ ಹತ್ತಿದೈತೆ ನೋಡು. ಇಷ್ಟು ಬೆಳಕೈತೆ. ಹೋಗಿಲ್ಲೇ ಅದೇ ನಾನು ಏನಾರ ಆದ್ರೆ ಕರಿ, ನಾನು ಬರ್ತೇನೆ. ಇದನ್ನ ಹಾಕತ್ತೀನಿ ಫ್ರೆಂಡ್ಸ್ ಸ್ಲೀವಿಗೆ, ಮ್ಯಾಂಗೋ ಬುಟ್ಟ. ಫೈನಲಿ ಡಿಸೈನ್ ರೆಡಿ ಆಯಿತು. ಈ ಥರ ಬಂದೈತಿ ಫ್ರೆಂಡ್ಸ್. ಇದು ಬೆಳಗ್ಗೆ ಕೊಟ್ಟಿದ್ರವರು ನಮಗೆ ಸಾಯಂಕಾಲನ ಬೇಕಂತ ಹೇಳಿ. ನನಗೆ ಒಂದು 3-4 ತಾಸು ಟೈಮ್ ಇದ್ರೂ ಫ್ರೀ ಇದೆ ಅಂದ್ರೆ ನಾನು ಆವತ್ತು ಹಾಕ್ಕೊಟ್ಟಿರ್ತೀನಿ. ಇವರಿಗಂತೂ ಸಖತ್ ಅರ್ಜೆಂಟ್ನಾಗ ಕೊಟ್ಟಿದ್ರು ಎಲ್ಲ ಬ್ಲೌಸನ್ನು. ಸೊ ಎಲ್ಲನೂ ನಾನು ಅರ್ಜೆಂಟ್ ಒಳಗೆ ಹಾಕ್ಕೊಟ್ಟಿನಿ. ಹುಡುಗರಿಗೆ ಎಬ್ಬಿಸಿ ಉಣ್ಸು ಮಟ್ಟ ಅಂದ್ರೆ ಡಿಸೈನ್ನ ಕಂಪ್ಲೀಟ್ ಆಯಿತು. ಬೆಳಗ್ಗೆ ಕೊಟ್ಟಿದ್ರು, ಈವ್ನಿಂಗ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಆನ್ ಟೈಮ್ನ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಅರ್ಜೆಂಟ್ ಇದ್ದರೂ ಹಾಕ್ಕೊಡ್ತೀನಿ. ಈ ಥರ ಬಟ್ಟೆ ಇದ್ದಾಗ ಯಾವ ಥರ ಹಾಕ್ಬೇಕಂತ ನಂಗೆ ಗೊತ್ತಾಗಲ್ಲ. ದಪ್ಪು ಭಾಳ ಅದ ಫ್ರೆಂಡ್ಸ್. ಅವರು ಕಮ್ಮಿ ಸೈಜ್ ಕಮ್ಮಿ ಇದ್ರೆ ಈ ಥರ ಬಟ್ಟೆ ಬಂದಿತ್ತು ಫ್ರೆಂಡ್ಸ್ ಒಂದು. ಸೊ ಹಿಂಗೆ ಅಡ್ಡಡ್ ಬಂದೈತಿ. ಫ್ರಂಟು ಬ್ಯಾಕ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿನಿ.
ಬಟ್ ಆದರೂ ಹೆಂಗಾದ್ರೂ ಸಲ್ಲಕತ್ತಿಲ್ಲ. ಅವ್ರಿಗೆ ಕಾಲ್ ಮಾಡಿದ್ದೆ, ಅವ್ರು ಅಡ್ಜಸ್ಟ್ ಮಾಡಿ ಹಾಕ್ರಿ, ನಾನು ಸ್ಟಿಚ್ ಮಾಡ್ಕೋತೀನಿ ಅಂತ ಹೇಳ್ಯಾರ. ಇದು 1000ಗೆ 3 ಆಫರ್ ಇತ್ತಲ್ಲ, ಅದು ಅವಾಗ ಕೊಟ್ಟಿರೋಂಥ ಬ್ಲೌಸ್ ಇದು. ಇಷ್ಟೆಲ್ಲ ಮೆಜರ್ಮೆಂಟ್ ಐತೆ ಅವ್ರದ್ದು. ಸ್ವಲ್ಪ ಫ್ಯಾಟ್ ಅದಾರ ಅವರು. ಸೊ ಹಂಗಾಗಿ ಫ್ಯಾಟ್ ಇದ್ದವ್ರಿಗೆ ಆಗೋದೇ ಇಲ್ಲ ಈ ಥರ ಬ್ಲೌಸ್ ಹಾಕ್ಕೊಳ್ಳೋದು ಪ್ಲ್ಯಾನ್ ಇತ್ತಂದ್ರೆ ತಗೊಳ್ಳುವಾಗನ ಸ್ವಲ್ಪ ನೋಡಿಕೊಂಡು ತಗೋರಿ. ಸ್ವಲ್ಪ ಪೀಸು ಈ ಥರ ಇದು ಸ್ಲೀವು ಈ ಸೈಡ್ ಬಂದಿತ್ತಂದ್ರೆ ನಮ್ಗೆ ಇಲ್ಲಿ ಹಾಕೊಂಡು ಪೀಸ್ ಸಿಕ್ತಿತ್ತು. ಬಟ್ ಅಲ್ಲಿ ಸ್ಲೀವ್ ಇರೋದ್ರಿಂದ ನಾವು ಈ ಕಡೆನ ಮಾಡ್ಕೋಬೇಕು, ಫ್ರಂಟು ಬ್ಯಾಕ್ ಎಲ್ಲ. ಸೊ ಡಿಸೈನ್ ಹಾಕುವಾಗ ಹೆಚ್ಚು ಕಮ್ಮಿ ಆಗ್ತಾ ಇರ್ತೈತಿ. ಸೊ ಬ್ಲೌಸ್ ತೊಗೊಳ್ಳುವಾಗ ನೋಡಿ ತಗೋರಿ. ಫ್ಯಾಟ್ ಇದ್ದವ್ರಿಗೆ ಆಗಲ್ಲ ಫ್ರೆಂಡ್ಸ್, ಮೀಡಿಯಮ್ ಫ್ಯಾಟ್ ಇದ್ದವ್ರಿಗೆ ಆರಾಮಾಗಿ ಹಾಕ್ಬೋದು. ಅವ್ರು ನೋಡ್ಬೋದು, ನೀವು ಇಲ್ಲಿ ಮಾರ್ಕ್ ಮಾಡೀನಿ, ಇಲ್ಲೇ ಹೋಗ್ಬಿಟ್ಟೈತಿ ಹಾಫ್ ಪೀಸ್. ಇದು ಇಲ್ಲೇನು ಮಾರ್ಕ್ ಮಾಡಿನಲ್ಲ, ಇದು ಇಲ್ಲಿ ಫ್ರಂಟ್ ಹಾಕಬೇಕು. ಆಮೇಲೆ ಇಲ್ಲೊಂದಿಷ್ಟು ಪೀಸ್ ಸಿಗ್ತೈತಿ. ಸ್ಲೀವ್ನು ಉದ್ದಬೇಕಾಗೈತೆ ಫ್ರೆಂಡ್ಸ್ ಅವರಿಗೆ. ಸ್ಲೀವ್ ಆದ್ರೆ ಬಾಡಿ ಒಳಗೆ ಆಗಂಗಿಲ್ಲ, ಬಾಡಿ ಒಳಗಾದ್ರೆ ಸ್ಲೀವ್ನಾಗ ಆಗಂಗಿಲ್ಲ. ಸೊ ನಾನೇ ಹೊಲ್ಕೊತೀನಿ ಅಡ್ಜಸ್ಟ್ ಮಾಡ್ಕೊಂಡು ಅಂತ ಹೇಳಿರೋದಕ್ಕೆ ಹಾಕಕತ್ತೀನಿ. ನೋಡ್ಬೇಕು ಹೆಂಗೆ ಬರ್ತೈತೆ ಡಿಸೈನ್ ಅಂತ. ಈ ಥರ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಡಿಸೈನ್ ಹಾಕಕ್ಕೆ ನಿಜವಾಗ್ಲೂ ಮನಸ್ಸಾಗಂಗಿಲ್ಲ. ಆಮೇಲೆ ಹೆದರಿಕೆ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ, ಯಾಕಂದ್ರೆ ಹಾಕುವಾಗಿರೋಂಥ ಮಾತು ಬ್ಲೌಸ್ ಆದಮೇಲೆ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಫ್ರಂಟಿಗೆ ನಾನು ಜಾಸ್ತಿ ತೊಗೊಂಡಿನಿ. ವರ್ಕ್ ಎಲ್ಲ ಹಾಕಬೇಕು, ಫ್ರೇಮ್ ಒಳಗೆ ಬೇಕಾಗ್ತದೆ ಅಂತೇಳಿ. ಬಟ್ಟೆ ಹಾಕಿದ್ರೂ ಇದನ್ನಾಗುತ್ತೆ ಫ್ರೆಂಡ್ಸ್. ಇಷ್ಟು ಸ್ಟಿಚ್ ಮಾಡೋಕ್ಕೆ ಬೇಕಲ್ಲ, ಅದನ್ನು ನಾನು ಮಷಿನ್ ಒಳಗೆ ಕೊಟ್ಟಿರ್ತೀನಿ ಫ್ರೇಮಿಗೆ. ಇಲ್ಲಿ 7 ಹಾಕ್ಕೊತೀನಿ. ಸ್ವಲ್ಪ ಇಲ್ಲಿ ಏನಾದರೂ ಅಡ್ಜಸ್ಟ್ ಮಾಡ್ಕೊಬೋದು. ಹಿಂಗೆ ವೈಡಾಗಿ ತೊಗೊಂಡು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾರೆ ಏನಂತ. ಇಲ್ಲಾಂದರೆ ಇಲ್ಲಿನೂ ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಇಟ್ಕೊಂಡು ಕಟ್ ಮಾಡ್ಬೋದು. ಪ್ಲೇನ್ ಬಟ್ಟೆ ಇದು ಸ್ಟಿಚ್ ಮಾಡ್ತೀವಲ್ಲ, ಇದು ಕಟ್ ಮಾಡ್ಕೊಳಕ್ಕಿಂತ ಮುಂಚೆ ನಾನು ಇಲ್ಲೇ ಇಟ್ಕೊಂಡು ಕಟ್ ಮಾಡ್ಬೋದು. ಸ್ಲೀವು ಸಣ್ಣವಾಗ್ತಾವೆ ಫ್ರೆಂಡ್ಸ್ ಈ ಥರ ಏನಾದರೂ ಬಟ್ಟೆ ಇತ್ತಂದ್ರೆ. ಸೊ ಫ್ಯಾಟ್ ಇದ್ದವರು ನೋಡಿ ತಗೋರಿ, ನಿಮ್ಗೆ ಬ್ಲೌಸ್ ಆಗುತ್ತಾ ಇಲ್ಲ ಅಂಥೇಳಿ ಅಂದ್ಕೊಂಡು. ನಾರ್ಮಲಾಗಿ ಸ್ಟಿಚ್ ಮಾಡ್ಕೊಳ್ಬೋದು ಅನ್ಸುತ್ತೆ, ಬಟ್ ವರ್ಕ್ ಹಾಕಿದ್ರೆ ನಮ್ಗೆ ವರ್ಕ್ ಹಾಕೋಕ್ಕೆ ಸ್ಪೇಸ್ ಬೇಕಾಗ್ತತ್ತಲ್ಲ. ಸೊ ಹಾಗಾಗಿ ನಾರ್ಮಲಾಗಿ ಅಂದರೆ ನಾವು ಯಾವ ಬಟ್ಟೆ ಎಲ್ಲಿ ಬೇಕಾದ್ರೂ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಬಟ್ ವರ್ಕ್ ಹಾಕಿದ್ವಿ ಅಂದ್ರೆ ಅಲ್ಲೇನ ಸ್ಟಿಚ್ ಮಾಡ್ಬೇಕು. ಈಗ ನಾವು ಇಲ್ಲಿ ವರ್ಕ್ ಹಾಕಿದ್ರೆ ಇಲ್ಲೇನ ಬ್ಯಾಕ್ ತೊಗೋಬೇಕು, ಇಲ್ಲೇನ ಫ್ರಂಟ್ ತೊಗೋಬೇಕು. ಸೊ ಈ ಥರ ಪ್ರಾಬ್ಲಮ್ ಆಗ್ತೈತಿ. ನಾರ್ಮಲಾಗಿ ಆರಾಮ ಹೊಲ್ಕೋಬೋದು. ಬಟ್ ವರ್ಕ್ ಮಾಡೋದಾತಂದ್ರೆ ನಾವೆಲ್ಲಿ ವರ್ಕ್ ಮಾಡಿರ್ತೀವಿ ಅಲ್ಲೇ ನೀವು ಸ್ಟಿಚ್ ಮಾಡ್ಕೋಬೇಕಾಗ್ತೈತಿ. ಇಲ್ಲಾಂದ್ರೆ ನಾವು ಸ್ಟಿಚ್ ಮಾಡಬೇಕು ಆಗ್ತೈತಿ ಎಲ್ಲಿ ವರ್ಕ್ ಹಾಕಿರ್ತೀವಿ ಅಲ್ಲಿ. ಸೊ ನೋಡೋಣ ಇದ್ರದ್ದು ಬ್ಲೌಸು ಹೆಂಗೆ ಬರುತ್ತೆ ಏನಂತ. ಡಿಸೈನು ಬ್ಲೌಸು ಸ್ಟಿಚ್ ಮಾಡಿದ್ಮೇಲೆ ಫೋಟೋ ಕಳಿಸಂತ ಹೇಳ್ತೀನಿ. ನೋಡೋಣ ಹಾಕ್ತೀನಿ ಅದನ್ನು ಯಾವ ಥರ ಬಂದಿತ್ತು ಬ್ಲೌಸ್ ಅಂತ, ಅವ್ರು ಯಾವ ಥರ ಹೊಲಿತಾರಂತ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದೊಂದು ಡಿಸೈನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಇದು ಸಿಂಪಲ್, ಎಷ್ಟು ಸಿಂಪಲ್ ಐತಿ ಅಷ್ಟು ಗ್ರ್ಯಾಂಡಾಗಿ ಕಾಣಿಸ್ತೈತಿ. 2-3 ಕಲರ್ ಇತ್ತಂದ್ರೂ ಮಸ್ತ್ ಲುಕ್ ಬರ್ತೈತಿ. ನೋಡ್ಬೋದು ನೀವು ಫಿನಿಶಿಂಗ್. ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗೈತೆ ಅಂಥೇಳಿ. ನಿಮ್ಮ ಸೈಜಿಗೆ ತಕ್ಕಂಗೆ ನಾವು ಎಂಬ್ರಾಯ್ಡ್ರಿ ಮಾಡಿಕೊಡ್ತೀವಿ. ಇದು ಫ್ರಂಟ್, ಇದು ಬ್ಯಾಕ್. ಸ್ಲೀವಿಗೆ ಸಣ್ಣ ಸಣ್ಣ ಬುಟ್ಟ ಅಟ್ಯಾಚ್ ಮಾಡ್ಬೇಕಂತ ಮಾಡೀನಿ. ನೋಡೋಣ, ಸಣ್ಣ ಸಣ್ಣ ಬುಟ್ಟ ಹಾಕಬೇಕಂತ ಮಾಡೀನಿ. ನೋಡೋಣ ಹೆಂಗೆ ಬರ್ತದೆ ಅಂದು. ಫುಲ್ ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಗೆ ಕಂಪ್ಲೀಟ್ ಆದಮೇಲೆ. ಯಾರಿಗಾದರೂ ಎಂಬ್ರಾಯ್ಡ್ರಿ ಡಿಸೈನ್ ಬೇಕು ಅಂದ್ರೆ ಸಿಂಪಲ್ಲಿಂದ ಬ್ರೈಡಲ್ ತನಕನೂ ನೆಟ್ ಹಾಕಿನೂ ಸ್ಟಿಚ್ ಮಾಡಿ ಎಂಬ್ರಾಯ್ಡ್ರಿ ಮಾಡಿ ಕೊಡ್ತೀವಿ. ಸೊ ಇದೇ ಥರ ನಿಮ್ಗೆ ಸಿಂಪಲ್ ಎಂಬ್ರಾಯ್ಡ್ರಿ, ಆಮೇಲೆ ಬ್ರೈಡಲ್ ಗ್ರ್ಯಾಂಡ್ ಫಂಕ್ಷನ್ನಿಗೆ ಎಲ್ಲ ಥರದ ಡಿಸೈನ್ಸು ನಮ್ಮ ಹತ್ರ ಅವೈಲೇಬಲ್ ಇರ್ತಾವೆ. ಸೊ ಯಾರಿಗಾದರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಹಂಗೆ ಮಷಿನ್ ಇದ್ದವರು ಡಿಸೈನ್ಸ್ನೂ ಅವೈಲೇಬಲ್ ಇರ್ತಾವೆ, ಡಿಸೈನ್ಸ್ನೂ ಸಹಿತ ನಾವು ಕೊಡ್ತೀವಿ. ಸೊ ಕಾಂಟ್ಯಾಕ್ಟ್ ಮಾಡಿರಿ. ಮಷಿನ್ ಮೇಲೆ ಹೋಯ್ತು ನೋಡಿರಿ ನಂಬರ್, ಇದೇ ನಂಬರ್ನು ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿರಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಬಂದೈತಿ ಇದಕ್ಕೆ. ಇದು ಸ್ಯಾರಿ ಮತ್ತು ಬ್ಲೌಸ್ ಸೇಮ್ ಕಲರ್ ಐತಿ. ಅದರೊಳಗೆ ಪಿಂಕ್ ಕಲರ್ ಐತಿ ಬಾರ್ಡರ್. ಆ್ಯಕ್ಚುಲಿ ಇದು ಸ್ಯಾರಿ ಜೊತೆ ಇದಲ್ಲ, ರಾ ಪೀಸ್ ಸಿಗುತ್ತಲ್ಲ ಫ್ರೆಂಡ್ಸ್, ಸಿಲ್ಕ್ ಟೈಪ್, ಸಾಫ್ಟ್ ಸಿಲ್ಕ್ ಟೈಪ್. ಸೊ ಅದು ಬ್ಲೌಸ್ ಇದು. ನಾನು ಈ ಥರ ಇದು ಔಟ್ಲೈನ್ ಕೊಟ್ಟರೆ ಕಾಣಲ್ಲ ಅಂತೇಳಿ ಅಂದ್ಕೊಂಡು ಒಳಗಿರೋದು ಫ್ಲವರ್ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಏನು ಮಾಡಿದೆ, ಪಿಂಕ್ ಕಲರ್ದು ಔಟ್ಲೈನ್ ಕೊಟ್ಟು ಮಗ್ಗಿಗೆಲ್ಲ ನಾನು ಗೋಲ್ಡ್ ಕಲರ್ ಹಾಕ್ಕೊಂಡಿನಿ. ಮಸ್ತ್ ಆಗೈತಿ ಇದಕ್ಕೆ, ಆ ಡಿಸೈನಿಗೆ ಮತ್ತು ಇದಕ್ಕೆ ಮ್ಯಾಚ್ ಆಗೈತಿ. ನೋಡೋಣ, ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಸಕ್ಕತ್ ಕಾಣಿಸ್ತೈತಿ. ಈ ಥರ ನೀವು ಸ್ಯಾರಿಗೂ ಮ್ಯಾಚ್ ಮಾಡ್ಕೋಬೋದು. ಯಾವ ಸ್ಯಾರಿಗೆ ಬ್ಲೌಸ್ ಬರ್ತಾ ಇರೋದಿಲ್ಲಲ್ಲ ಅಂಥ ಸ್ಯಾರಿಗಳಿಗೆಲ್ಲ ನೀವು ಈ ಥರ ಪೀಸ್ ತೊಗೊಂಡು ಎಂಬ್ರಾಯ್ಡ್ರಿ ಮಾಡಿಸ್ಕೋಬೋದು. ಮಲ್ಟಿ ಕಲರ್ನೂ ಇರುತ್ತೆ ಫ್ರೆಂಡ್ಸ್. ಅದು ಒಂದು ಮಾಡಿ ವಿಡಿಯೋ ಹಾಕ್ತೀನಂತ, ಯಾರಾದರೂ ಬಂದರೆ. ಇಲ್ಲಾಂದರೆ ನಂದು ಒಂದು ಬ್ಲೌಸ್ ಒಳಗೆ ಮಾಡಿ ತೋರಿಸ್ತೀನಿ. ಮಲ್ಟಿ ಕಲರ್ ಹಾಕ್ಕೊಂಡ್ರೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗ್ತೈತಿ. ಇದು 150 ರೂಪೀಸ್ ಏನೋ ಐತಿ ಫ್ರೆಂಡ್ಸ್. ಇದು ಈ ಥರ ಲೈನ್ಸ್ ಬರುತ್ತೆ ಬಾರ್ಡರ್ಗೆ, ಆ ಕಡೆ ಈ ಕಡೆ, ಸಖತ್ತಾಗಿರ್ತೈತಿ. ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ
ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಅವ್ರು ಏನಾರು ಇಂಟ್ರೆಸ್ಟ್ ಇತ್ತಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.